ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಚಾನಲ್ನಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಮಾಡಿದರೆ ಚಾನಲ್ ಡ್ಯಾಶ್ಬೋರ್ಡ್ ಇದೆ. ಇಲ್ಲಿ ನೋಡಿ, ಚಾನಲ್ ಡ್ಯಾಶ್ಬೋರ್ಡಲ್ಲಿ ಚಾನಲ್ ವಯೋಲೇಷನ್ಸಲ್ಲಿ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ಸ್ ಇದೆ. 3 ಸ್ಟ್ರೈಕಲ್ಲಿ 1 ಸ್ಟ್ರೈಕ್ ಬಂದಿದೆ. 3 ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಒಂದು ಅಂದರೆ ಫಸ್ಟ್ ಸ್ಟ್ರೈಕ್ ಬಂದಿತ್ತು ಅಂದರೆ ಅದು ವಾರ್ನಿಂಗ್ ಇರುತ್ತೆ. ಎರಡನೇದು ಬಂದರೂ ಸೇಮ್ ವಾರ್ನಿಂಗೇ ಇರುತ್ತೆ. ಮೂರನೇದು ಬಂತು ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಈ ರೀತಿ ಬಂದಾಗ ನಾವು ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕನ್ನು ಹೇಗೆ ರಿಮೂವ್ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಎಲ್ಲಿ ಕಾಣುತ್ತೆ ಅಂದರೆ ನಿಮ್ಮ YT ಸ್ಟುಡಿಯೋ, ಯೂಟ್ಯೂಬ್ ಸ್ಟುಡಿಯೋನ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಬೇಕಿದು. ಅಲ್ಲಿ ಮಾತ್ರ ನಿಮ್ಗೆ ಕಾಣುತ್ತೆ. YT ಸ್ಟುಡಿಯೋ ಓಪನ್ ಮಾಡಿದರೆ ಅಪ್ಲಿಕೇಶನಲ್ಲಿ ಇದು ಕಾಣಲ್ಲ. ಇದು ನೀವು ಕ್ರೋಮ್ ಬ್ರೌಸರಲ್ಲಿ ಚೆಕ್ ಮಾಡ್ತಾ ಇರಬೇಕು, ಯಾವುದಾದ್ರೂ ಸ್ಟ್ರೈಕ್ ಬಂತ ಏನು ಇಂಥದ್ದು ಅನ್ನೋದೆಲ್ಲ ನೋಡ್ತಾ ಇರಬೇಕು. ಸೊ ಇಲ್ಲಿ ನೋಡಿ, ಚಾನಲ್ ಡ್ಯಾಶ್ಬೋರ್ಡಲ್ಲಿ ಚಾನಲ್ ವಯೋಲೇಷನ್ಸಲ್ಲಿ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕಲ್ಲಿ 1 ಸ್ಟ್ರೈಕ್ ಇದೆ. ಟೋಟಲ್ 3 ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಅದರಲ್ಲಿ 1 ಸ್ಟ್ರೈಕ್ ಬಂದಿದೆ, ಚಾನಲ್ ವಯೋಲೇಷನಲ್ಲಿ ಕಾಣುತ್ತೆ. ಈಗ ನಾವು ಏನು ಮಾಡಬೇಕು, ಇದು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆದರೆ ಮಾತ್ರ ಇದು ಹೋಗುತ್ತೆ. ಈ ಸ್ಟ್ರೈಕ್ ಬಂದು 90 ಡೇಸ್ ಮೇಲೆ ಹೋಗುತ್ತೆ. ಸ್ಟ್ರೈಕ್ ಬಂದು 90 ಡೇಸ್ ಆದಮೇಲೆ ಹೋಗೋದು. ಯಾವಾಗ ಹೋಗುತ್ತೆ ಅಂದರೆ ಅದು ನೀವು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆದಾಗ ಮಾತ್ರ ಹೋಗುತ್ತೆ, ಇಲ್ಲಾಂದರೆ ಹಾಗೆ ಇದು ತೋರಿಸುತ್ತೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಸ್ಟ್ರೈಕ್ ಅಂತ ಇಲ್ಲಿದೆ, 1 ಸ್ಟ್ರೈಕ್ ಅಂತ ಇಲ್ಲಿ ತೋರಿಸಿದೆ. ಇಲ್ಲಿ ನೋಡ್ಬೋದು ನೀವು, ಫಿನಿಶ್ ಕಾಪಿರೈಟ್ ಸ್ಕೂಲ್ ಫಾರ್ ಯುವರ್ ಸ್ಟ್ರೈಕ್ ಟು ಎಕ್ಸ್ಪೈರ್ ಅಂತ ಇದೆ ಅಲ್ಲ. ಸ್ಟ್ರೈಕ್ ಎಕ್ಸ್ಪೈರ್ ಆಗಬೇಕು ಅಂದರೆ ನೀವು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆಗಬೇಕು ಅಂತ ಇದೆ. ಇಲ್ಲಿ ನೋಡಿ ಯಾವಾಗ ಬಂದಿದೆ ಅಂದರೆ ಸ್ಟ್ರೈಕ್ ಆನ್ March 15th, 2025. ಕಂಪ್ಲೀಟ್ ಕಾಪಿರೈಟ್ ಸ್ಕೂಲ್ ಫಾರ್ ದ ಸ್ಟ್ರೈಕ್ ಟು ಎಕ್ಸ್ಪೈರ್ ಅಂತ ಇದೆ. ಎಕ್ಸ್ಪೈರ್ ಆಗಬೇಕು ಅಂದರೆ ನೀವು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆಗಬೇಕು. ಸೊ ಏನು ಯಾವುದಕ್ಕೆ ಬಂದಿತ್ತು ಅನ್ನೋದು ಇಲ್ಲಿ ಕೆಳಗಡೆ ಡೀಟೇಲ್ಸ್ ಇರುತ್ತೆ. ಆ್ಯಕ್ಷನ್ಸಲ್ಲಿ ನೀವು ಅದನ್ನು ಬೇಕು ಅಂದರೆ ಯಾರು ನಿಮಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತೆಗಿಸ್ಬೋದು. ಸೊ ಇದೆಲ್ಲ ಇದೆ. ಬಟ್ ನಾನು ಇವತ್ತು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆಗಿ ಅದನ್ನು ರಿಮೂವ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ ತೋರಿಸ್ತಿದ್ದೀನಿ. ಸ್ಟಾರ್ಟ್ ನಾವು ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದಿಷ್ಟು ಇಲ್ಲಿ ಕಾಪಿರೈಟ್ ಸ್ಕೂಲ್ ಯಾಕೆ ಬರುತ್ತೆ, ಏನು ಬರುತ್ತೆ ಅನ್ನೋದು ಡೀಟೇಲ್ ಆಗಿ ಇಲ್ಲಿ ಕಾಪಿರೈಟ್ ಸ್ಕೂಲ್ ಬಗ್ಗೆ ಡೀಟೇಲ್ಸ್ ಆಗಿ ಬಂದಿರುತ್ತೆ, ನೋಡ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಫ್ ಎ ಫೇರ್ ಯೂಸ್ ಸ್ಟೇಟ್ಮೆಂಟ್ ಈಸ್ ಆ್ಯಡೆಡ್ ಇನ್ ದ ವಿಡಿಯೋ ಡಿಸ್ಕ್ರಿಪ್ಷನ್, ದ ವಿಡಿಯೋ ಕಾಂಟ್ ಗೆಟ್ ಎ ಕಾಪಿರೈಟ್ ಸ್ಟ್ರೈಕ್ ಅಂತ ಇದೆ. ಸೊ ಇಲ್ಲಿ ನಾನು ನೋ ಅಂತ ಮಾಡ್ತೀನಿ, ಚೆಕ್ ಮಾಡ್ತೀನಿ ಆನ್ಸರ್. ಸೊ ಇಲ್ಲಿ ಚೆಕ್ ಕೂಡ ಮಾಡ್ಬೋದು. ಈ ಆನ್ಸರ್, ಈ ಕ್ವಶನ್ನ ಓದ್ಕೊಂಡ ಮೇಲೆ ಇಲ್ಲಿ ಆನ್ಸರ್ ಕೊಡೋದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು ಕರೆಕ್ಟ್ ಆನ್ಸರ್ ಬಂತು, ನೆಕ್ಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಕ್ವಶನ್ ಇದೆ. ಸೊ ರಿವ್ಯೂ ಮಾಡಿದ್ರೆ ಸ್ಟ್ರೈಕ್ ಬರುತ್ತಾ ಅನ್ನೋದು ಇದೆ. ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಇಫ್ ಶಿ ಓನ್ಲಿ ಯೂಸಸ್ ಎ ಶಾರ್ಟ್ ಕ್ಲಿಪ್ ಫಾರ್ ರಿವ್ಯೂ, ಜಿನ್ ಕ್ಯಾನ್ ರೈಟ್ ಐ ಡೋಂಟ್ ಓನ್ ದ ಕಾಪಿರೈಟ್ ಟು ದ ಸಾಂಗ್ ಇನ್ ದ ವಿಡಿಯೋ ಡಿಸ್ಕ್ರಿಪ್ಷನ್. ಜಿನ್ ಶುಡ್ ಚೆಕ್ ಇಫ್ ಹಿಯರ್ ಯೂಸ್ ಮ್ಯೂಸಿಕ್ ಈಸ್ ಫೇರ್ ಯೂಸ್, ಸೆಕ್ಯೂರ್ ಪರ್ಮಿಷನ್ ಟು ಯೂಸ್ ದ ಮ್ಯೂಸಿಕ್. ಸೊ ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ಕರೆಕ್ಟ್ ಇದೆ, ಟ್ರೈ ಅಗೇನ್ ಮಾಡ್ತೀನಿ. ಇದನ್ನು ನಾನು ಕೆಳಗಿಂದ ಸೆಲೆಕ್ಟ್ ಮಾಡಿ ಚೆಕ್ ಆನ್ಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕರೆಕ್ಟ್ ಬಂತು, ನೆಕ್ಸ್ಟ್ ಮಾಡ್ತೀನಿ. ಸೊ ಐ ವಾಂಟ್ ರಿಸೀವ್ಡ್ ದ ಕಾಪಿರೈಟ್ ಸ್ಟ್ರೈಕ್. ಹಿ ವಾಂಟ್ ಯೂಟ್ಯೂಬ್ ಟು ಸ್ಟೆಪ್ ಮ್ಯಾನೇಜ್ ದ ಸಿಚುಯೇಷನ್ ಆ್ಯಂಡ್ ಹೆಲ್ಪ್ ಪುಟ್ ಹಿಸ್ ವಿಡಿಯೋ ಬ್ಯಾಕ್ ಅಪ್. ಸೊ ಇಲ್ಲಿ ನಾನು ಚೆಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕರೆಕ್ಟ್ ಆನ್ಸರ್ ಇದೆ, ನೆಕ್ಸ್ಟ್ ಮಾಡ್ತೀನಿ. ಸೊ ಈಗ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ಬೋದು, ನೈಸ್ ವರ್ಕ್, ಯು ಹ್ಯಾವ್ ಕಂಪ್ಲೀಟೆಡ್ ದ ಕಾಪಿರೈಟ್ ಸ್ಕೂಲ್. ನೀವು ತಪ್ಪಾಗಿ ಆನ್ಸರ್ಸ್ ಕೊಟ್ಟು ಕೂಡ ಅಲ್ಲಿ ಚಾನ್ಸ್ ಇರುತ್ತೆ, ನೀವು ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ಮಾಡ್ಬೋದು. ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ನೋಡಿ, ಈಗ ಏನಾಗಿದೆ ಅಂದರೆ ದೇರ್ ಆರ್ ನೋ ಕಾಪಿರೈಟ್ ಸ್ಟ್ರೈಕ್ ಆನ್ ಯುವರ್ ಚಾನಲ್ ಅಂತ ಇದೆ. ಸೊ ಕಾಪಿರೈಟ್ ಕಂಪ್ಲೀಟ್ಲಿ ರಿಮೂವ್ ಆಯಿತು. ಓಕೆ, ಇಲ್ಲಿ ನಾನು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ವೈಲೇಷನ್ಸ್ ಇತ್ತು, ಈಗ ಆ ವೈಲೇಷನ್ ಕಾಣಲ್ಲ. ಸೊ ಈ ರೀತಿ ಕಾಪಿರೈಟ್ ಸ್ಕೂಲ್ ಅಟೆಂಡ್ ಆಗಬೇಕು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.